ಆಫ್ ರೋಡ್ ಮಾಡೋದಕ್ಕೆ ಸಕ್ಕತ್ತಾಗಿದೆ. ಆಫ್ ರೋಡ್ಗೂ ರೆಡಿ, ಹೈವೇಗೂ ರೆಡಿ, ಎಲ್ಲದಕ್ಕೂ ರೆಡಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಮೈಸೂರಲ್ಲಿ ತುಂಬಾನೇ ಮಳೆ ಆಗಿದೆ ನೆನ್ನೆ ಮತ್ತು ಇವತ್ತು. ಸಿಕ್ಕಾಪಟ್ಟೆ ಮಳೆ. ಮೈಸೂರಲ್ಲಿ ಮಳೆ ಆದರೆ ಏನೋ ಒಂಥರ ಚಂದ ಗೈಸ್. ಫುಲ್ಲು ಎಲ್ಲ ಮಣ್ಣು ಸ್ಮೆಲ್ ಬರುತ್ತೆ ಗೊತ್ತಾ, ಆಯಿಲ್ ಸ್ಮೆಲ್ಲು. ನೀರು ಬಿದ್ದಾಗ ಸಕ್ಕತ್ತಾಗಿರುತ್ತೆ. ನಿನ್ನೆ 3 ಗಂಟೆಲಿ ಸ್ಟಾರ್ಟ್ ಆಗಿದ್ದು ಮಳೆ, ಗ್ಯಾಪ್ ಕೊಟ್ಟು ಬೆಳಗಾನು ಊದಿದೆ. ಈ ಥರ ಕಸ ತಕೊಂಡು ಹೋಗ್ತಾರಲ್ಲ, ಲಿಮಿಟ್ ಲೋಡ್ ಅಂತ ಇರುತ್ತೆ, ಅದನ್ನ ರೋಡಲ್ಲೇ ಸುರ್ಕೊಂಡು ಹೋಗ್ತಾರಲ್ಲ. ಯಾಕೆ ಇವರು? ನಾನು ತುಂಬಾ ಕಡೆ ನೋಡಿದ್ದೀನಿ. KD ರೋಡಲ್ಲೇನೆ ಅದೆಲ್ಲ ರೋಡಲ್ಲೇ ಸುರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡೋದಿಲ್ವೋ ಗೊತ್ತಿಲ್ಲ. ಮನೆಗೆ ಬಂದು ಕಲೆಕ್ಟ್ ಮಾಡ್ತಾರೆ, ಬಟ್ ರೋಡಲ್ಲಿ ಒಂದ್ಸಲ ಚೆಲ್ಕೊಂಡು ಹೋಗ್ತಾರಲ್ಲ. ಡ್ರಿಂಕ್ಸ್ ಮಾಡಿ ಎಷ್ಟಿದ್ದು ಪ್ಯಾಕೆಟ್ಗಳು, ಆ ಪ್ಯಾಕೆಟ್ಗಳೆಲ್ಲ ಬಿದ್ದಿತ್ತು ರೋಡಲ್ಲಿ. ಅಬ್ಸರ್ವ್ ಮಾಡಿರ್ತೀರ ಅನ್ಸುತ್ತೆ. ಇಟ್ಸ್ ಓಕೆ, ಅವರೆಲ್ಲ ಕಡೆ ಕ್ಲೀನ್ ಮಾಡ್ತಿದ್ದಾರೆ. ಸಮ್ಟೈಮ್ಸ್ ಆ ಥರ ಆಗುತ್ತೆ ಅನ್ಬಹುದು. ಗಾಳಿಗೆ ಹಾರಾಡದ್ಮೇಲೆ ಮೇಲ್ಗಡೆ ಹಾಕೊಂಬಾರ್ದು. ಒಂದು ಬ್ಲಾಗಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಗೊತ್ತಾ, ಮೈಸೂರಲ್ಲಿ ಮಳೆ ಬಂದರೆ ಎಲ್ಲೆಲ್ಲಿ ರೋಡು ಸಕ್ಕತ್ತಾಗಿ ಆಗಿರುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ, ಕಲ್ಲುಗಳೆಲ್ಲ ಇಲ್ಲಿ ಬಂದ್ಬಿಟ್ಟಾಯ್ತಾ. ನೀರು ಹೋಗಕ್ಕೆ ಜಾಗ ಇಲ್ಲ ಇಲ್ಲಿ. ರಿಂಗ್ ರೋಡಲ್ಲಿ ಮಾಡ್ಕೊಂಡ್ ಓಡಾಡ್ರಪ್ಪ. ಇಬ್ಬರು ಮೆಲ್ಲೆ ಓಡ್ಸೋರಿಲ್ಲ, ಎಲ್ಲ ಸ್ಪೀಡಲ್ಲೇ ಓಡಿಸಿದ್ರು. ಈ ಆಟೋ ಅಣ್ಣ ಅಂತೂ ಈ ರೋಡ್ ಬಂದು ಎಷ್ಟು ಸಕ್ಕತ್ತಾಗೈತಾದ್ರೆ, ಮಳೆಗಾಲದಲ್ಲಂತೂ ಎದ್ದು ಆಫ್ ರೋಡ್ ಮಾಡೋದಕ್ಕೆ ಸಕ್ಕತ್ತಾಗಿದೆ. ಬಟ್ ನಮ್ಮ ಗಾಡಿಗಳು ರೆಡಿ, ಆಫ್ ರೋಡ್ಗೂ ರೆಡಿ, ಹೈವೇಗೂ ರೆಡಿ, ಎಲ್ಲದಕ್ಕೂ ರೆಡಿ. ನೋಡಿದ್ರ, ಆ ರೋಡ್ ರೆಡಿ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ಒಂದು ತುಂಬಾ ಇಯರ್ಸ್ಗಳಿಂದ ಅಲ್ಲಿ ಓಡಾಡ್ತಾನೆ ಇದ್ದೀನಿ. ಒಂದಿನಾನು ಏನು ಕನ್ಸ್ಟ್ರಕ್ಷನ್ ಮಾಡೋದು ನನ್ ಕಾಣೆ. ಯಾಕಂದ್ರೆ ಹೆವಿ ವೆಹಿಕಲ್ಗಳು ಓಡಾಡುತ್ತೆ. ಓಕೆ, ನೋಡಿ ಇಲ್ಲೆಲ್ಲ ರೋಡ್ಗಳೆಲ್ಲ ಹಿಂಗೆ ಕ್ಯಾಪ್ಗಳು ಹಾಕೊಂಡು ಹೋಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಂತೂ ನಾನು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಒಂದು ಸ್ಮಾಲ್ದಾಗಿ ಚಿಕ್ಕ ಬಿರುಕ್ಬಿಟ್ಟಿರುತ್ತೆ ಅವ್ರ ಮನೆ ಮುಂದ್ಗಡೆ ರೋಡು. ಅವ್ರು ಬಂದು ನೋಟಿಸ್ ಕಳಿಸಿ ಆ ರೋಡ್ನ ಮತ್ತೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಮತ್ತೆ ಮೇಂಟೈನ್ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ ನೋಡಿ, ಅಲ್ಲಲ್ಲಿ ನೀರಿನ ಗೊಂಡಿಗಳು ಮುಚ್ಚೋದಿರ್ಲಿ. ನಮ್ಮ ಮನೆ ಹತ್ರ ಆಲ್ರೆಡಿ 1-2 months ಆಯ್ತೇನೋ ಕನ್ಸ್ಟ್ರಕ್ಷನ್ ನಡೀತಾನೆ ಐತೆ. ಡ್ರೈನೇಜ್ ಅದು ಚೆನ್ನಾಗಿರೋ ರೋಡ್ನ ಕಿತ್ತಾಕ್ಬಿಟ್ಟು ಮತ್ತೆ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಅವ್ರೆ. ಅದ್ ಮತ್ತೆ ಇನ್ಯಾವಾಗ ಸರಿ ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಯಾವ್ದೇ ಕಾರಣಕ್ಕೂ ಸರಿಯೆಲ್ಲ ಮಾಡಕ್ಕೆಲ್ಲ ಹೋಗೋದಿಲ್ಲ. ಸುಮ್ಮನೆ ಮಾಡ್ತೀನಿ ಅನ್ನೋ ಹೆಸರಲ್ಲಿ ದುಡ್ಡು ಮಾಡ್ಕೊಂತಾರೆ ಅಷ್ಟೇ. ನೀವೇನಾದ್ರೂ ಕಲಿತಿದ್ದೀರಾ ಅಂದ್ರೆ ಶ್ರದ್ಧೆ ಇಟ್ಟು ಕಲೀರಿ. ಡೆಫಿನೆಟ್ಲಿ ಕಲ್ತಿದ್ನ ಯಾವುದೇ ಕಾರಣಕ್ಕೂ ಅಲ್ಲಲ್ಲೇ ಮರ್ತ್ಕೊಂಡ್ಬಿಡಿ, ಅದನ್ನ ಇಂಪ್ಲಿಮೆಂಟ್ ಮಾಡಿ. ಸೊ ಅವಾಗ ಸಕ್ಸಸ್ ಆಗಕ್ಕೆ ಸಾಧ್ಯ. ತುಂಬಾನೇ ಅಂದ್ರೆ ಸಕ್ಸಸ್ ಆಗೋ ರೇಟು ತುಂಬಾನೇ ಇರುತ್ತೆ ಅಂತಾನೆ ಹೇಳ್ಬಹುದು. ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಬಿಸ್ನೆಸ್ ಮಾಡೋರಿದ್ದೀರಾ, ಎಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಿದ್ದೀರಾ. ಬಟ್ ಬಿಸ್ನೆಸ್ ಅಂದ್ರೆ ನೀವು ಯೂನಿಕ್ ಆಗಿ ಮಾಡಬೇಕು. ಎಲ್ಲ ಮಾಡೋದನ್ನೇ ಮಾಡ್ತಿದ್ದೀರಾ. ನಾನು ನೋಡ್ದಂಗೆ ತುಂಬಾ ಜನ ಯಾವ್ದು ಬಿಸ್ನೆಸ್ ಮಾಡ್ತಿದ್ದೀರಾ ಗೊತ್ತಾ? ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೀರಾ. ಸ್ಯಾರಿ ಬಿಸ್ನೆಸ್ ಲೋ ಬಜೆಟ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಮಾಡೋ ಐಡಿಯಾಸ್ ಬರೋದು ಸ್ಯಾರಿ ಬಿಸ್ನೆಸ್. ಅಂದ್ರೆ ಬಟ್ಟೆ ಕ್ಲಾತ್ ಬಿಸ್ನೆಸ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಅದನ್ನೇ ಮಾಡ್ತಾ ಇದ್ರೆ ಅದು ರಾಂಗ್ ಆಗ್ಬಿಡುತ್ತೆ. ಯಾಕಂದ್ರೆ ನಾನು ನೋಡ್ದಂಗೆನೆ ಮೆಜಾರಿಟಿ ಆಫ್ ಪೀಪಲ್ ಬಂದು ಕ್ಲಾತ್ ಬಿಸ್ನೆಸ್ ಮಾಡಬೇಕು ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀರಿ. ಇನಿಷಿಯಲಿ ಇನ್ನು ಅಮೌಂಟ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ರಾ ಮೆಟೀರಿಯಲ್ ತಗೊಂಡ್ಬರ್ತೀರಾ, ಅಥವಾ ಕಮ್ಮಿ ಪ್ರೈಸಲ್ಲೆಲ್ಲ ಸಿಗುತ್ತೆ. ಈ ನಾರ್ತ್ ಸೈಡಲ್ಲಿ ಹೋದ್ರೆ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ಸೊ ಅಲ್ಲಿಂದ ಬಲ್ಕ್ ಆಗಿ ತಗೊಂಡ್ಬರ್ತೀರಾ, ಇಲ್ಲಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ. ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಅದನ್ನ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡೋದಿಲ್ಲ, ಲಾಸ್ ಆಯ್ತು ಅಂತ ಬಿಟ್ಬಿಡ್ತಾರೆ. ವೈ ಇಟ್ ಇಸ್ ಲಾಸ್ ಮೀನ್ಸ್ ಎಲ್ಲ ಅದನ್ನೇ ಮಾಡ್ತಿದ್ದಾರೆ. ಯೂನಿಕ್ ಏನಾಯ್ತು, ಎಲ್ಲ ಸ್ಯಾರಿ ಮಾಡ್ತಿದ್ದಾರೆ. ನಾನು ಈಗ ನಮ್ಮ ಫ್ರೆಂಡ್ ಯಾರೋ ಒಬ್ರು 50 ರೂಪಾಯಿ ಎಕ್ಸ್ಟ್ರಾ ಮಾಡ್ತಿದ್ದಾನೆ ಅಂದ್ರೆ ನಾನು 50 ರೂಪಾಯಿ ಕಮ್ಮಿನೇ ಮಾಡ್ತೀನಿ. ಸೊ ಅಲ್ಲೇನಾಯ್ತು, ಯಾರು ಕಮ್ಮಿ ಮಾಡ್ತಿದ್ದಾನೆ ಅವನಿಗೆ ಆಲ್ಮೋಸ್ಟ್ ಬಿಸ್ನೆಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗಂದ್ಬಿಟ್ಟು ಎಲ್ಲ ತಂದವರೆಲ್ಲ ಬಿಸ್ನೆಸ್ನ ಲಾಸ್ ಮಾಡ್ಕೊಂಡು ಏನು ಮಾಡೋದಿಲ್ಲ. ಅದು ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ ಬಿಸ್ನೆಸ್ಗೆ. ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ, ಮನೇಲಿ ಕುತ್ಕೊಂಡು ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳಿ. ಎಲ್ಲ ಇದೇ ಬಿಸ್ನೆಸ್ ಮಾಡ್ತಿದ್ದಾರೆ, ನಾವು ಇದೇ ಬಿಸ್ನೆಸ್ ಮಾಡಿದ್ರೆ ಸರಿ ಹೋಗುತ್ತಾ ಅಂತ ಥಿಂಕ್ ಮಾಡ್ಕೊಳ್ಳಿ. ಅದೇನಾದ್ರೂ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅನ್ನೋದಾದ್ರೆ ಮಾತ್ರ ಎಕ್ಸಿಕ್ಯೂಟ್ ಮಾಡಿ.
ಯಾರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ ತುಂಬ ಹಸಿವು ಇರುತ್ತೆ. ಅವ್ರು ಯಾವತ್ತೂ ನಾನು ಈ ಬಿಸ್ನೆಸ್ಸೇ ಮಾಡಬೇಕು ಅಥವಾ ಒಂದು ಬಿಸ್ನೆಸ್ನೇ ಮಾಡ್ಕೊಂಡಿರ್ಬೇಕು ಅನ್ನೋ ಮೈಂಡ್ ಸೆಟ್ ಇರೋದಿಲ್ಲ. ಅವ್ರಿಗೆ ತುಂಬ ಹಸಿವು ಜಾಸ್ತಿ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ತಗೋ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನಾನು ಅದರಲ್ಲೂ ಕೂಡ ಪ್ರಾಫಿಟ್ ಮಾಡಬೇಕು. ಸೊ ಅವ್ರಿಗೆ ಒಂದು ಅರ್ನ್ ಮಾಡಬೇಕು ಅಂತ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ. ಒಂದು ಬಿಸ್ನೆಸ್ಸಿಂದ ಮತ್ತೊಂದು ಬಿಸ್ನೆಸ್ಗಳಿಗೆ ಅವರು ಹಾಗೇನೆ ಕಂಟಿನ್ಯೂ ಮಾಡ್ತಾರೆ. ಬಿಸ್ನೆಸ್ ಮೈಂಡ್ ಇರೋರು ಯಾವಾಗ್ಲೂ ಯಾರನ್ನೂ ಇಂಪ್ರೆಸ್ ಮಾಡೋದಿಲ್ಲ. ದೇ ಆರ್ ಗೈಡಿಂಗ್, ದೇ ಆರ್ ರೂಲಿಂಗ್. ಬಿಕಾಸ್ ಅವ್ರ ಬಾಸ್, ಅವರು ಗೈಡ್ ಮಾಡೋದಷ್ಟೇ, ರೂಲ್ ಮಾಡೋದಷ್ಟೇ ಅವ್ರ ಕೆಲಸ. ಸೊ ಲಾಸ್ಟ್ ಬಗ್ಗೆ ಅವ್ರು ಯಾವತ್ತೂ ಥಿಂಕ್ ಮಾಡೋದಿಲ್ಲ. ಸೊ ನಾವು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಲೈಕ್ ಹೈ ಪ್ರಾಫಿಟ್ ಬರಲಿಲ್ಲ, ಲಾಸ್ ಆಗೋಯ್ತು ಅಂತ ಅಂದರೆ ವೇಸ್ಟ್. ಅದು ಲಾಸ್ ಆದ್ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಆಗೋದು. ಎಲ್ಲರೂ ಅಷ್ಟೇ, ಬಿಸ್ನೆಸ್ನ ಒಂದೇ ದಿನ ಎಕ್ಸ್ಪೆಕ್ಟ್ ಮಾಡಿದ್ರೆ ರಾಂಗ್, ಅಥವಾ ಒಂದೇ ಇಯರಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ರಾಂಗ್. ನಾವು ಟ್ರೈ ಮಾಡ್ತಾನೆ ಇರ್ಬೇಕು. ಟ್ರೈ ಒನ್ ಡೇ ವಿಲ್ ಗೆಟ್ ಸಕ್ಸಸ್. ಡೇ ಒನ್ಗೂ ಒನ್ ಡೇಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಗೊತ್ತಾ. ಡೇ ಒನ್ ಅಂದರೆ ಸ್ಟಾರ್ಟಿಂಗ್ ಡೇ, ಒನ್ ಡೇ ಅಂದರೆ ಸಕ್ಸಸ್ಫುಲ್ ಡೇ. ಇದಕ್ಕೂ ಡಿಫ್ರೆನ್ಸ್ ಇರೋದು ಇಷ್ಟೇ. ಒನ್ ಡೇ ಒನ್. ಯಾವಾಗ್ಲೂ ಡೇ ಒನ್ನಿಂದ ಸ್ಟಾರ್ಟ್ ಮಾಡಿ ಒನ್ ಡೇ ಅನ್ನೋದು ಬಂದೇ ಬರುತ್ತೆ. ಬಟ್ ಆ ಕನ್ಸಿಸ್ಟೆನ್ಸಿನ ಯಾವಾಗಲೂ ಬಿಡಬೇಡಿ. ಕನ್ಸಿಸ್ಟೆನ್ಸಿ ಅನ್ನೋದು ಎಲ್ಲದರಲ್ಲೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾಲೆಡ್ಜ್ ಗೊತ್ತಿದೆ ಅಂದರೆ ನೀವು ನಾಲೆಡ್ಜ್ ಮೇಲೆ ಥಿಂಕ್ ಮಾಡಿ ಆವಾಗ್ಲೂ. ಯಾಕೆಂದರೆ ನಾಲೆಡ್ಜ್ ಇದ್ರೇ ಎಲ್ಲ ನಿಮಗೆ ಆಪರ್ಚುನಿಟಿ ಸಿಗೋದು, ಅರ್ನ್ ಮಾಡೋಕ್ಕಾಗೋದು. ನಿಮ್ಗೆ ನಾಲೆಡ್ಜ್ ಇಲ್ಲ ಅಂದರೆ ಯಾವನ್ ನಿಮ್ಗೆ ಕೆಲಸ ಕೊಡ್ತಾನೆ, ಅಥವಾ ಹೆಂಗೆ ಅರ್ನ್ ಮಾಡ್ತೀರಾ? ಇಫ್ ಯು ವಾಂಟ್ ರೆಸ್ಪೆಕ್ಟ್, ಫಸ್ಟ್ ಯು ಅರ್ನ್ ನಾಲೆಡ್ಜ್. ಸ್ಮಾಲ್ ಇನ್ವೆಸ್ಟ್ಮೆಂಟಿಂದ ಬಿಗ್ ಬಿಸ್ನೆಸ್ನ ಬೆಳೆಯೋದು ಹೆಂಗೆ ಅಂತ, ಮಾಡೋದು ಹೆಂಗೆ ಅಂತನೂ ಇದೆ. ನಾನು ನೋಡಿ ಮೊನ್ನೆ ಯಾವುದೋ ಒಂದು ವಿಡಿಯೋ ಹಾಕಿದ್ನಾ, ಅಂದರೆ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಥವಾ ಇನ್ವೆಸ್ಟ್ಮೆಂಟ್ ಇಲ್ದೇ ಕೂಡ ಇನ್ನೊಂದು ಬಿಸ್ನೆಸ್ಗಳನ್ನ ಮಾಡ್ಬೋದು, ಅಥವಾ ಸ್ಮಾಲ್ ಬಿಸ್ನೆಸ್ನ ಮಾಡಿ, ಅಂದರೆ ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ ಸ್ಮಾಲ್ ಬಿಸ್ನೆಸ್ನ ಮಾಡಿ. ಈ ಬಿಸ್ನೆಸ್ ಕರ್ರಪ್ಪ, ಈ ಬಿಸ್ನೆಸ್ಸು ಅದಕ್ಕೆ ನಂಬ್ತಿರೋ ಬಿಡ್ತಿರೋ, ಬೇಸಿಗೆ ಕಾಲದಲ್ಲೂ ಟೀ ಕುಡಿತಾರೆ, ಅಷ್ಟು ಟೀ ಲವರ್ಸ್ ಇದ್ದಾರೆ. ಅದ್ರ ಜೊತೆಗೆ ನೀವು ಬಜ್ಜಿ ಬೋಂಡ ಹಾಕೊಂಡು ಮಾಡ್ಕೋಬೋದು. ಅದೇನಿಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು ಕಣ್ರಪ್ಪ. ಸ್ಮಾಲ್ ಇನ್ವೆಸ್ಟ್ಮೆಂಟ್ ಯು ಹ್ಯಾವ್ ಆ್ಯಂಡ್ ಆಲ್ಸೋ ಸ್ಮಾಲ್ ಎಫರ್ಟ್. ಇವೆರಡಿದ್ರೂ ಸಕ್ಸಸ್ ರೇಂಜ್ ತುಂಬಾ ಹತ್ತಿರದಲ್ಲಿ ಇರುತ್ತೆ. ಅದ್ರ ಜೊತೆಗೆ ಕನ್ಸಿಸ್ಟೆನ್ಸಿ ಇಸ್ ದ ಮೋರ್ ಇಂಪಾರ್ಟೆಂಟ್ ಥಿಂಗ್. ಎಲ್ಲ ನನ್ನೇ ನೋಡ್ತಾವ್ರೆ ಗೈಸ್, ಎಲ್ಲ ನನ್ನೇ ನೋಡ್ತಾವ್ರೆ. ಯಾವನ್ ಇವನು ಮೂತಿ ಮೇಲೆ ಮೊಬೈಲ್ ಮಡಿಕೋ ಹೋಯ್ತಾವನಲ್ಲ ಅಂತ. ಅವ್ರಿಗೇನು ಗೊತ್ತು ನಾನು ಬ್ಲಾಗರ್ ಅಂತ. ನಮ್ಮ ಮನೆಯವರೆಲ್ಲ ನನ್ನ ಬ್ಲಾಗ್ಸ್ ನೋಡ್ತಿರ್ತಾರೆ. ಸೊ ಹಾಗಾಗಿ ಬೇಜಾರು ಮಾಡ್ಕೋಬೇಡಿ. ತುಂಬ ಜನ ಬ್ಯಾಡ್ ವರ್ಡ್ಸ್ನ ಲೈಕ್ ಮಾಡೋರು ಇದ್ದೀರಾ, ಬಟ್ ನಾನು ಆ ಥರ ಹುಡುಗ ಅಲ್ಲ. ನನಗೆ ದಾರಿ ಬಿಟ್ಕೊಡ್ಬೇಕು. ಸುಮ್ಮನೆ ಉಚ್ಕೊಂಡಂಗೆ ದಾನ್ ಕೊಯ್ತಾ ಇರ್ತಾರೆ. ಇಲ್ಲ ಜೀವ ಎತ್ತೀರಾ, ನನ್ನ ಗಾಡಿನ ಎಷ್ಟು ಸ್ಪೀಡಾಗಿ ಹೋಗುತ್ತೆ. ಇವನ ಇಲ್ಲಿ ಬಂದು ಇಂಡಿಕೇಟರ್ ಆಗ್ತಾವೆ. ಹರಿಕೆ ನಾನು ಅವ್ರಿವ್ರಿಗೆ ಇಂಡಿಕೇಟರ್ ಇಲ್ಲ ಅಂತ ಬೈತಾ ಇದ್ದೀನಿ. ನಂದ್ರಲ್ಲೇನೆ ಲೆಫ್ಟ್ ಸೈಡ್ ಇಂಡಿಕೇಟರ್ ಇಲ್ಲ, ಈ ಬ್ಯಾಕ್ ಸೈಡ್. ಸೊ ತಾತಪ್ಪ ಹೋಗ್ಲಿ ಅಂತ ನಾನೇ ಸ್ಲೋ ಮಾಡಿದೆ. ಇಲ್ಲವ್ರ ಅವನು ಮುಂದ್ಗಡೆ ನನ್ನ ಟ್ಯಾಂಕ್ ನಲ್ಲಿ ಕೂರ್ಸ್ಕೊಂಡು ಹೋಗ್ಬಿಡ್ತಿದ್ದೆ ಹೋಗೋ ಸ್ಪೀಡ್ಗೆ. ನೋಡಿ ಆ ನಾಯಿ ಎಷ್ಟು ಜಾನ್ಗೆ ಹೋಗ್ತೈತೆ. ಯಾವನಾದ್ರೂ ಸ್ಪೀಡಾಗಿ ಬಂದ್ರೆ ಬುದ್ಧು ರೂಪ್ ಅಂತ ಬೀಳ್ತಾನೆ. ನಮ್ಮ ಮೈಸೂರೆಲ್ಲ ಇಂಪ್ರೂವ್ಮೆಂಟ್ ಆಯ್ತೈತೆ. ಮಳೆ ಬಂದಿಲ್ಲ, ಎಲ್ಲ ನೀರು ತುಂಬ್ಕೊಬಿಟ್ಟೈತೆ. ಅಲ್ಲ ಸಾರಿ, ಮಣ್ಣಾಗ್ಬಿಟ್ಟೈತೆ. ಒಳ್ಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ನ ಕೊಡಿ. ನನ್ಗೆ ಇನ್ನೂ ಮೋಟಿವೇಟ್ ಆಗಿ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ತೀನಿ. ಬಾಯ್ ಬಾಯ್ ಗೈಸ್, ಲವ್ ಯು ಆಲ್.